ಮುಂದಿನ ಸುದ್ದಿಗೆ ಹೋಗೋಣ. ಉಚ್ಚಾಟನೆಗೊಂಡ ನಂತರ ಕೆಲವು ದಿನಗಳ ಕಾಲ ಸ್ವಲ್ಪ ತೆರೆಮರೆಗೆ ಸರಿದಂತಿದ್ದ ಬಸನಗೌಡ ಪಾಟೀಲ್ ಯತ್ನಾಳರು ಇತ್ತೀಚೆಗೆ ಮತ್ತೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರರ ವಿರುದ್ಧದ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಇವತ್ತು ಇನ್ನೊಂದು ವಿಷಯ ಹೇಳಿದ್ರು. ಈ ಸಾಧ್ಯತೆಯ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೊಟ್ಟ ಮೊದಲು ವರದಿ ಮಾಡಿತ್ತು. ಇಂಥದ್ದೊಂದು ಆಲೋಚನೆ, ಇಂಥದ್ದೊಂದು ಚಿಂತನೆ ಬಿಜೆಪಿಯ ರೆಬೆಲ್ಸ್ ಟೀಮ್ನಲ್ಲಿದೆ ಅಂತ. ಹಿಂದುತ್ವ ಆಧಾರಿತ ಪಕ್ಷ ಕಟ್ಟುವ ಆಲೋಚನೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳರಿದ್ದಾರೆ ಅನ್ನುವ ವರದಿಯನ್ನ ನಾವು ಮೊಟ್ಟ ಮೊದಲು ಪ್ರಸಾರ ಮಾಡಿದ್ವಿ. ಇವತ್ತದನ್ನ ಬಸನಗೌಡ ಪಾಟೀಲ್ ಯತ್ನಾಳರು ಹೇಳ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿದದ್ದೇ ಆದರೆ ಹೊಸ ಪಕ್ಷ ಕಟ್ತೇನೆ, 224 ಕ್ಷೇತ್ರಕ್ಕೂ ಅಭ್ಯರ್ಥಿಗಳನ್ನು ಹಾಕ್ತೇನೆ ಅಂತ. ವಿಜಯೇಂದ್ರರ ಬದಲು ಬೇರೊಬ್ಬರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆರಿಸಿದರೆ ನನ್ನನ್ನು ಮರಳಿ ಬಿಜೆಪಿಗೆ ಸೇರಿಸಿಕೊಳ್ಳಿ ಅಂತ ಪತ್ರ ಬರೀತೀನಿ ಹೈಕಮಾಂಡ್ಗೆ. ಒಂದು ವೇಳೆ ವಿಜಯೇಂದ್ರರನ್ನೇ ಮುಂದುವರಿಸಿದ್ರೆ ಹೊಸ ಪಕ್ಷ ಕಟ್ತೀನಿ ಅಂದ್ರು. ಈಗ ಶಾಂತಿಯಿಂದ ಇರುವ ಕಾರಣಕ್ಕೆ ಬಿಳಿ ಡ್ರೆಸ್ ಹಾಕೊಂಡಿದ್ದೀನಿ, ವಿಜಯೇಂದ್ರ ಬದಲಾವಣೆ ಆದ್ರೆ ಕೇಸರಿ ಹಾಕೋತೀನಿ ಅಂದ್ರು. ಕೇಳಿಸ್ಕೊಳ್ಳಿ. ಸಿಗಂದೂರ ಒಪ್ಪಂದ ಆತಪ್ಪ. ಯಡಿಯೂರಪ್ಪ ಫೋನ್ ಮಾಡಿ ಸಿದ್ದರಾಮಯ್ಯವ್ರಿಗೆ ಹೇಳಿದ್ರು, ನೀವು ಬರಬೇಡಿ, ತೀವ್ರವಾಗಿ ದಾಳಿ ಮಾಡ್ರಿ ನಮ್ಮ ಮೇಲೆ, ನಾವು ನಿಮ್ಮ ಮ್ಯಾಗ ತೀವ್ರವಾಗಿ ದಾಳಿ ಮಾಡ್ತೀವಿ ಅಂದ್ರೆ ವಿಜಯೇಂದ್ರ ಕುರ್ಚಿ ಉಳಿತದ ತಳಿ ಅಡ್ಜಸ್ಟ್ಮೆಂಟ್. ಯಡಿಯೂರಪ್ಪ ಹೇಳಿದ್ರು, ನೀವು ಬರಬೇಡಿ, ತೀವ್ರ ವಾಗ್ದಾಳಿ ನನ್ನ ಮತ್ತು ನನ್ನ ಮಗನ ಮೇಲೆ ನೀವು ಮಾಡಿ, ನೀವು ನನ್ನ ಮೇಲೆ ಮಾಡಿ, ನೀವು ಸೇಫ್ ನಾನು ಸೇಫ್, ನಿಮ್ಮದು ಅಲ್ಲಿ ಮುಖ್ಯಮಂತ್ರಿ ಕುರ್ಚಿ ಅಲ್ಲಿ ಉಳಿತದ, ಇಲ್ಲಿ ರಾಜ್ಯಾಧ್ಯಕ್ಷ ನಂದು ಉಳಿತದ ತಳಿ. ಇದು ಸಿಗಂದೂರು ಒಪ್ಪಂದ ಅಂತ ಕರೀತಾರೆ. ಸಿಮ್ಲಾ ಒಪ್ಪಂದ ಎಲ್ಲಿತ್ತು ಅಲ್ಲ, ಶಾಂತಿ. ಯಾಕಂದ್ರೆ ರಾಜ್ಯಾಧ್ಯಕ್ಷರು ಘೋಷಣೆ ಆಗ್ತಾ ಇಲ್ಲಲ್ಲ, ಅದಕ್ಕೆ ಶಾಂತಿ ಇದೆ. ಆದ್ರೆ ಕರ್ನಾಟಕ ಅಂತ ದೊಡ್ಡ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಒಳ್ಳೆ ಅವಕಾಶ ಇರುವಂತ ರಾಜ್ಯದಲ್ಲೇ ಇವತ್ತು ಡಿಕ್ಲೇರ್ ಆಗ್ತಾ ಇಲ್ಲ. ಅದಕ್ಕೆ ಬಿಳೆ ಹಾಕೊಂಡು ಅಡ್ಡಾಡ್ತಾ ಇದ್ದೀನಿ. ಅಧ್ಯಕ್ಷ ಇಳಿತಂದ್ರೆ ಕೇಸರಿ ಹಾಕೊಂಡು ಅಡ್ಡಾಡ್ತಾರೆ. ವಿಜಯೇಂದ್ರ ಹೊರಗೆ ಹಾಕಿದ ಮ್ಯಾಗ ಇಳಿಸಿದ ಮ್ಯಾಗ ಯಡಿಯೂರಪ್ಪ ಕುಟುಂಬನ ಇಳಿಸಿದ್ರ ಅಂದ್ರೆ ಅವಾಗ ಬಿಜೆಪಿ ಬೇಕಾದ್ರೆ ಪತ್ರ ಬರೀತೀನಿ, ನನ್ನ ಪಕ್ಷಕ್ಕೆ ತಗೋರತ್ತೆ. ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಶಾಂತ, ಈ ಸಾಧ್ಯತೆಯ ಬಗ್ಗೆ ಮಾತಾಡಿದ್ವಿ, ನಾವು ಚರ್ಚೆ ಮಾಡಿದ್ವಿ, ಎಷ್ಟರ ಮಟ್ಟಿಗೆ ವಯಬಲ್ ಅನ್ನೋದರ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ. ಈಗ ಅವರೇ ಹೇಳ್ತಾ ಇದ್ದಾರೆ. ಅದೇ ನೋಡಿ, ಬಸನಗೌಡ ಪಾಟೀಲ್ ಯತ್ನಾಳರು ಉಚ್ಚಾಟನೆ ಆಗುವ ಮೊದಲು ಬಿ ಜೆ ಪಿ ನಾಯಕರಿಗೆ ಮತ್ತು RSS ನಾಯಕರಿಗೆ ಒಂದು ಸ್ಪಷ್ಟ ಮಾತನ್ನು ಹೇಳಿದರು. ಒಂದು ವೇಳೆ ನನ್ನನ್ನು ನೀವು ಉಚ್ಚಾಟನೆ ಮಾಡೋದೇ ಆದರೆ ನಾನು ಬೇರೆ ಪಕ್ಷ ಕಟ್ತೀನಿ, ಬೇರೆ ಪಕ್ಷ ಕಟ್ಟಿ ನಾನು ಎಲ್ಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಹಾಕ್ತೀನಿ, ನೀವು ವಿಜಯೇಂದ್ರರನ್ನೇ ಮುಂದುವರಿಸೋದಾದರೆ ನಾನು ಯಾವುದೇ ಕಾರಣಕ್ಕೂ ರಾಜಿಗೆ ತಯಾರಿಲ್ಲ ಅನ್ನೋದನ್ನು ಯತ್ನಾಳರು ಭಾಳ ಸ್ಪಷ್ಟವಾಗಿ ಹೇಳಿದರು. ಯಾಕಂದರೆ ಯತ್ನಾಳರು ಮತ್ತು ವಿಜಯೇಂದ್ರರಿಗೆ ಒಂದು ಮಾತುಕತೆ ನಡೆಸಬೇಕು ಅಂತಕ್ಕಂಥ ಪ್ರಯತ್ನ ವಯಾ ಮೀಡಿಯಾನೂ ನಡೀತು. ಮತ್ತು ವಯಾ ಮೀಡಿಯಾ ಅಂದರೆ ನಾಟ್ ಮಾಧ್ಯಮ ಅಲ್ಲ, ಬಿ ಜೆ ಪಿ ಇತರ ತಟಸ್ಥ ಬಣ ಅಂತೇನಿದೆ ಅವರ ಥ್ರೂ ನಡೀತು, ಹೈಕಮಾಂಡ್ ಥ್ರೂ ನಡೀತು, RSSನ ಥ್ರೂ ಕೂಡ ನಡೀತು. ಆದರೆ ಯತ್ನಾಳರು ಒಂದು ವಿಷಯಕ್ಕೆ ಅವ್ರ ಸ್ಪಷ್ಟತೆ ಇತ್ತು ಅಂತ ಅನ್ಸುತ್ತೆ, ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಜೊತೆ ನಾನು ಯಾವುದೇ ಒಪ್ಪಂದವನ್ನು ಮಾಡ್ಕೊಳ್ಳಲ್ಲ, ನೀವು ಬಿ ಜೆ ಪಿಯಿಂದ ಹೊರಗೆ ಹಾಕೋದಾದರೆ ಹಾಕಿ, ನಾನು ಬೇರೆ ಪಾರ್ಟಿ ಮಾಡ್ತೀನಿ ಅಂತ. ಈಗ ಅವರು ಉಚ್ಚಾಟನೆ ಆಗಿದ್ದಾರೆ. ಉಚ್ಚಾಟನೆ ಆದಮೇಲೆ ಈಗ ಹೇಳ್ತಿದ್ದಾರೆ, ಇಲ್ಲ ನಾನು ಬೇರೆ ಪಾರ್ಟಿ ಮಾಡ್ತೀನಿ, ನಾನು 224 ಅಭ್ಯರ್ಥಿಗಳನ್ನು ಹಾಕ್ತೀನಿ ಅಂತಕ್ಕಂಥದ್ದು. ಬಟ್ ಚುನಾವಣೆ ಇನ್ನೂ ಭಾಳ ದೂರ ಇದೆ ಅಜಿತ್. 2028ರಲ್ಲಿ ಚುನಾವಣೆ ಇದೆ. ಹೌದು. ಮತ್ತು ಒಂದು ಸಿಗ್ನಿಫಿಕೆಂಟ್ ಬೆಳವಣಿಗೆ ಏನು ಅಂತಂದರೆ, ನೀವು ಯಾವತ್ತೂ ಈ ಉಚ್ಚಾಟನೆ ಆಗ್ತಾರೆ, ಪಾರ್ಟಿಯಿಂದ ಹೊರಗಡೆ ಹೋಗ್ತಾರಲ್ಲ, ಅಟ್ ದಟ್ ಮೂಮೆಂಟ್ ಆಫ್ ಟೈಮ್ ಅವ್ರ ಜೊತೆ ಎಷ್ಟು ಜನ ಹೋಗ್ತಾರೆ ಅನ್ನೋದು ಭಾಳ ಮುಖ್ಯ ಇರುತ್ತೆ. ಕರೆಕ್ಟ್. ಯತ್ನಾಳರು ಹೇಳಿಕೊಂಡಂತೆ ಅವರ ಜೊತೆ ಇದ್ದ ರೆಬೆಲ್ ಬಣ ಏನಿತ್ತು ಅದು ವಿಜಯೇಂದ್ರರಿಗೆ ಇನ್ನೂ ರೆಬೆಲ್ ಆಗಿದೆ ಹೊರತು ಅವರು ಯತ್ನಾಳ್ ಜೊತೆ ಹೋಗ್ಲಿಕ್ಕೆ ತಯಾರಿಲ್ಲ. ಈಗ JM ಸಿದ್ದೇಶ್ ಮೊನ್ನೆ ಏನು ಹೇಳಿದರು,
ನಾನು BJPಯನ್ನು ಬಿಟ್ಟು ಹೋಗಲ್ಲ ಹೋಗಲ್ಲ. ಲಿಂಬಾವಳಿ RSS ಹೇಳಿತು ಅಂತ ಒಂದು ಸಭೆಗೂ ಕೂಡ ಹೋಗಿ ಬಂದರು ಲಿಂಬಾವಳಿ. ಹೀಗಿರುವಾಗ ಈ ನಮ್ಮನ್ನು ಭಿನ್ನಮತೀಯರು ಅಂತ ಕರೀಲೇಬೇಡಿ ಅಂತಾರೆ ಅರವಿಂದ್ ಲಿಂಬಾವಳಿ ಅವರು. ನಾವು ಪಕ್ಷಕ್ಕೆ ಅತ್ಯಂತ ನಿಷ್ಠರಾಗಿರುವವರು ಅಂತ. ಹೀಗಾಗಿ ಈಗ ಯತ್ನಾಳ್ರೇನು ಬೇರೆ ಪಾರ್ಟಿ ಮಾಡ್ತೀನಿ ಅಂತಕ್ಕಂಥದ್ದು ಹೇಳ್ತಿದ್ದಾರೆ. ಅವರು ನಾನು ನೋಡಿ, ಯಾರನ್ನೂ ಕೂಡ ನಾವು ರಾಜಕಾರಣದಲ್ಲಿ ನೀವು ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾರಿಗೂ ಹೇಳೋಕ್ಕಾಗಲ್ಲ. ಬಟ್ ಇತಿಹಾಸದಲ್ಲಿ ಏನೇನಾಗಿದೆ ಅನ್ನೋದು ಹೇಳ್ಬೋದಿತ್ತು. ಒಂದು ಇತಿಹಾಸದಲ್ಲಿ ನೋಡಿ, ಈಗ ದೇವರಾಜ ಅರಸರು ಕ್ರಾಂತಿ ರಂಗ ಮಾಡಿದರು. ಅದಕ್ಕೂ ಮುಂಚೆ ನಿಜಲಿಂಗಪ್ಪನವರ ಸಿಂಡಿಕೇಟ್ ಕಾಂಗ್ರೆಸ್ ಇತ್ತು. ಕರ್ನಾಟಕದಲ್ಲಿ ಫಿಸಲ್ ಔಟ್ ಆಗಿಬಿಡ್ತು. 72ರ ಚುನಾವಣೆಯಲ್ಲಿ ವೀರೇಂದ್ರ ಪಾಟೀಲ್ ಹೋಗಿನೇ ದೇವರಾಜ ಅರಸರು ಬಂದಿದ್ರು. ನಂತರ ದೇವರಾಜ ಅರಸರು ಬಿಟ್ಟು ಹೋದಾಗ ಕ್ರಾಂತಿರಂಗ ಮಾಡಿದ್ರು. ಅವ್ರು ಜನತಾ ಪಾರ್ಟಿಯ ಭಾಗವಾಗಿ ಕ್ರಾಂತಿರಂಗ ಬಂತೆ ಹೊರತು ಕ್ರಾಂತಿರಂಗ ಒಂದು ಇಲೆಕ್ಷನ್ ಫೆನಾಮಿನನ್ ಮಾತ್ರ ಆಗುಳಿತು. ಹೌದು. ಅದಾದ್ಮೇಲೆ 94ನಲ್ಲಿ ಬಂಗಾರಪ್ಪ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಮಾಡಿದ್ರು 94ರಲ್ಲಿ. ಅದು ಕಾಂಗ್ರೆಸ್ನ ಸೋಲಿಸ್ಲಿಕ್ಕೆ. ಹೌದು ಹೌದು, ಕಾಂಗ್ರೆಸ್ಸನ್ನು ಸೋಲಿಸಿದ್ರು. ಆದರೆ ನಂತರ ಅವರು BJPಗೆ ಜಾಯ್ನ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. JDSಗೆ ಹೋದರು, ಸಮಾಜವಾದಿ ಪಕ್ಷಕ್ಕೆ ಹೋದರು. ನಂತರ ಯಡಿಯೂರಪ್ಪನವರು ಪ್ರಾದೇಶಿಕ ಪಕ್ಷವನ್ನು ಸ್ಥಾಪಿಸಿದ್ರಲ್ವ, KJP. ಅದು ಒನ್ ಇಲೆಕ್ಷನ್ ಫೆನಾಮಿನನ್ 2013. ಆ ರೀತಿ ಪ್ರಾದೇಶಿಕ ಪಾರ್ಟಿಯನ್ನು ಕಟ್ಟಿ ಉಳಿಸಿ ದಕ್ಕಿಸ್ಕೊಂಡವರು ದೇವೇಗೌಡರೊಬ್ಬರೇ. ಅದಕ್ಕೆ ನಾನಾ ಕಾರಣಗಳಿದ್ವು. ಯಾಕಂದರೆ BJPಗೆ ಒಕ್ಕಲಿಗರ ಭಾಗದಲ್ಲಿ ಎಂಟ್ರಿ ಇರಲಿಲ್ಲ. ಈಗಿನ BJP ಅಂದ್ರೆ ಏನು? ಹಳೆಯ ಜನತಾದಳದ ಲಿಂಗಾಯತ್ ಫ್ಯಾಕ್ಷನ್ ಅಂತ ಇಟ್ಕೊಳ್ಳಿ ನೀವು. ಓಕೆ ಅಲ್ವಾ? ಅದರ ಒಕ್ಕಲಿಗ ಫ್ಯಾಕ್ಷನ್ ಇಸ್ JDS. ಹೀಗಾಗಿ BJPಗೆ ಒಕ್ಕಲಿಗರ ಭಾಗದಲ್ಲಿ ಬೆಂಗಳೂರು ಬಿಟ್ಟರೆ ಎಂಟ್ರಿ ಸಿಗಲಿಲ್ಲ. ದೇವೇಗೌಡರು ಆ ಪಾರ್ಟಿಯನ್ನು ದಕ್ಕಿಸ್ಕೊಂಡ್ರು. ಆದರೆ ಯತ್ನಾಳ್ರಿಗೆ ನೋಡಿ, ಯತ್ನಾಳ್ರ ಬಹುದೊಡ್ಡ ಸ್ಟ್ರೆಂತ್ ಈಸ್ ಅವರಿಗೆ ಒಂದು ಜನಪ್ರಿಯತೆ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಹಿಂದುತ್ವದ ಫೇಸ್ ಅಂತ ಅವರನ್ನು ಗುರುತಿಸ್ತಾರೆ. ಮತ್ತು ಅವ್ರಿಗೊಂದು ಏನಂತಾರೆ, ಅಪ್ರಾಮಾಣಿಕ ನಾಯಕ ಅಂತಕ್ಕಂಥ ಟ್ಯಾಗ್ ಇಲ್ಲ ಅವ್ರಿಗೆ. ಆದರೆ ಯತ್ನಾಳ್ರ ನೆಗೆಟಿವ್ ಸೈಡ್ ಕೂಡ ಇದೆ. ಹೌದು. ಅವರೆಂದು ಪಾರ್ಟಿಯ ಸಂಘಟನೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡವರಲ್ಲ. ಯತ್ನಾಳ್ರ ಎಂದಿಗೂ ಕೂಡ ಬಿಹೈಂಡ್ ದ ಸೀನ್ ಕೆಲಸ ಮಾಡಿದವರಲ್ಲ. ಅಂದರೆ ನೀವೊಂದು ಆರ್ಗನೈಸೇಷನ್ ಕೆಲಸವನ್ನು ಮಾಡಬೇಕಾಗತ್ತಲ್ಲ, ಆ ಕೆಲಸ ಅವರು ಮಾಡಿದವರಲ್ಲ. ಅಂದರೆ ಅರವಿಂದ ಲಿಂಬಾವಳಿ ಅವರ ಸ್ಟ್ರೆಂಗ್ತು ಅಂತ ಹೇಳ್ತೀವಲ್ಲ, ಸಂಘಟನೆ ಗೊತ್ತು, ಸಂಘಟನೆಯಲ್ಲಿ ದುಡಿದಿದ್ದು ಗೊತ್ತು ಅಂತ, ಅದು ಯತ್ನಾಳ್. ಅರವಿಂದ್ ಲಿಂಬಾವಳಿ ABVPಯಿಂದ ಬಂದವರು. ಅವರು ಬಾಗಲಕೋಟೆಯಿಂದ ಬಂದು ಬೆಂಗಳೂರಿನ ಮಹದೇವಪುರದಲ್ಲಿ ಶಾಸಕರಾದವರು. ಅವ್ರಿಗೊಂದು ಪೊಲಿಟಿಕಲ್ ಆರ್ಗನೈಸೇಷನಲ್ ಸ್ಟ್ರೆಂತ್ ಇತ್ತು. ಅದು ಯತ್ನಾಳ್ರ ಸ್ಟ್ರೆಂತ್ ಅಲ್ಲ. ಮತ್ತು ಅನೇಕ ಬಾರಿ ಈಗ ನೀವು 2.5 ವರ್ಷಗಳ ಕಾಲ ಪಾರ್ಟಿಯನ್ನು ಕಟ್ಟಿ ಉಳಿಸಿ ಚುನಾವಣೆಯಲ್ಲಿ ಗೆಲ್ಲಿಸ್ಬೇಕಲ್ಲ ಅದನ್ನು. ಹೌದು ಹೌದು. ಅದು ಯತ್ನಾಳ್ರು ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಪ್ರಶ್ನೆಗಳಿವೆ. ಈಗ ಯಾರನ್ನೂ ಕೂಡ ಪೊಲಿಟಿಕ್ಸಲ್ಲಿ ಬದುಕಿನಲ್ಲಿ ರೈಟ್ ಆಫ್ ಮಾಡೋಕ್ಕಾಗಲ್ಲ. ಅಜಿತ್, ಯಾವಾಗ ಯಾರು ಎದ್ದು ನಿಲ್ತಾರೆ ಅನ್ನೋದು. ನಾವು ಒನ್ ಇಲೆಕ್ಷನ್ ಫೆನಾಮಿನನ್ ಅಂತ ಹೇಳಿದ್ವಿ. ಕರೆಕ್ಟ್. ಒನ್ ಇಲೆಕ್ಷನ್ 2028 ಫೆನಾಮಿನನ್ ಆಗಬೇಕು ಅನ್ನೋದು ಅವ್ರು ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ರೆ ಯಾರು ಹೇಳೋಕ್ಕಾಗಲ್ಲ. ಆದರೆ ಇವತ್ತಿನ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದಾಗ ಯತ್ನಾಳ್ರು ಒಂದು ಪ್ರತ್ಯೇಕ ಪಕ್ಷವನ್ನು ಕಟ್ಟಿ ಎಷ್ಟರ ಮಟ್ಟಿಗೆ ಅದನ್ನು ಸಸ್ಟೇನ್ ಮಾಡ್ತಾರೆ ಅಂತಕ್ಕಂಥದ್ದು ಕ್ವಶನ್ ಮಾರ್ಕ್. ಎಸ್. ಬಟ್ ಮುಂಬೈ ಕರ್ನಾಟಕ ಭಾಗ ಏನಿದೆ ಅದು ನೋಡಿ, BJP ಮುಂಬೈ ಕರ್ನಾಟಕದ 50ರಲ್ಲಿ 36, 37 ಯಾವತ್ತು ದಾಟಿದೆ ಅವತ್ತು ಬೆಂಗಳೂರಿನಲ್ಲಿ ಅಧಿಕಾರ ಹಿಡಿದಿದೆ. 50ರಲ್ಲಿ 36, 37, 40ರವರೆಗೂ ಹೋಗಿದ್ದಾರೆ. ಓಕೆ. ಯಾವಾಗ ಮುಂಬೈ ಕರ್ನಾಟಕದ ಇಕ್ವೇಷನ್ ಗಡಬಡಾಯಿಸುತ್ತೋ BJP ಬೆಂಗಳೂರಿನಲ್ಲಿ ಅಧಿಕಾರವನ್ನು ನಡೆಸಲಿಕ್ಕೆ ಸಾಧ್ಯ ಆಗಿಲ್ಲ. ಟೇಕ್ ಇಟ್ 2008, ಟೇಕ್ ಇಟ್ 2018. ಆ ಇಕ್ವೇಷನನ್ನು ಗಡಬಡಾಯಿಸುವ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಯತ್ನಾಳ್ರಿಗಿದೆ. ಓಕೆ. ನಿಶ್ಚಿತವಾಗಿ ಅವ್ರಿಗೆ ಆ ಒಂದು ಶಕ್ತಿ ಇದೆ. ಬಟ್ ಆ ಆರ್ಗನೈಸೇಷನಲ್ಲಿ ಅದನ್ನು ಸಸ್ಟೇನ್ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗತ್ತಾ? ನೋಡಿ, ಅವರು ತುಂಬ ಮಾತಾಡ್ತಾರೆ ಅಂತಕ್ಕಂಥ ಆರೋಪ ಇದೆ. ಬರೀ ಮಾತಾಡೋದ್ರಿಂದ ನೀವು ಪೊಲಿಟಿಕಲ್ ಪಾರ್ಟಿಯನ್ನು ಕಟ್ಟಕ್ಕಾಗಲ್ಲ. ಟೇಕ್ ಎಕ್ಸಾಂಪಲ್ಸ್ ಆಫ್ ಉಮಾ ಭಾರತಿ. ಎಸ್. ಲೋಧ್ ಸಮುದಾಯದಿಂದ ಬಂದವರು ಮಧ್ಯಪ್ರದೇಶದಲ್ಲಿ. ಭಾಳ ಇಂಪ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ರಾಜ್ ಠಾಕ್ರೆ, ಹೌದು, ಹಿ ಈಸ್ ಒನ್ ಆಫ್ ದ ಎಕ್ಸೆಪ್ಷನಲ್ ಸ್ಪೀಕರ್ಸ್. ಕರೆಕ್ಟ್. ಬಟ್ ಅವ್ರಿಗೆ ಪಾರ್ಟಿ ಸಸ್ಟೇನ್ ಮಾಡಲಿಕ್ಕೆ ಆಗಲಿಲ್ಲ. ಅವ್ರು ಜಾಸ್ತಿ ಮಾತಾಡ್ತಾರೆ. ಕಲ್ಯಾಣ್ ಸಿಂಗ್, ಅಗೇನ್ ಲೋಧ್ ಸಮುದಾಯ ಹಿಂದುಳಿದ ವರ್ಗದಿಂದ ಬರ್ತಾರೆ. ಒನ್ ಆಫ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್ಸ್ ಆಫ್ BJP ರೂಲ್ಡ್ ಸ್ಟೇಟ್ಸ್, ಫಸ್ಟ್ ಜನರೇಷನ್ ಚೀಫ್ ಮಿನಿಸ್ಟರ್ ಅವರು. ಆದರೆ ಅವ್ರಿಗೆ ಪಾರ್ಟಿ ಸಸ್ಟೇನ್ ಮಾಡಲಿಕ್ಕೆ ಆಗಲಿಲ್ಲ. ಹೀಗಿರುವಾಗ ಯತ್ನಾಳ್ರು ಸಸ್ಟೇನ್ ಮಾಡ್ತಾರಾ? ಎಸ್. ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್. ಕರೆಕ್ಟ್. ಲೆಟ್ಸ್ ಸಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.